ಜಿಬಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಇವತ್ತು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಹಿಗ್ಗಾಮುಗ್ಗಾ ಅವರ ಹತ್ರ ದಾಖಲೆಗಳನ್ನ ಕೇಳಿದ್ದಾರೆ. ಕಾರಣ ಏನು ಅಂತಂದ್ರೆ ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ದಾಖಲೆಯ ಗಿಡಗಳನ್ನ ನೆಡುವ ನೆಪದಲ್ಲಿ ಹಣ ಲೂಟಿ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಗಿಡದ ನೆಪದಲ್ಲಿ ಗುಣಿ ತೋಡುವ ಕಾಸು ಕೊಳ್ಳೆ ಹೊಡೆದಿದ್ದೀರಾ? ಜಿಬಿ ಅಧಿಕಾರಿಗಳಲ್ಲಿ ಲೆಕ್ಕವನ್ನ ಕೇಳಿದ್ದಾರೆ ಈಗ ಸಚಿವ ಕೃಷ್ಣ ಬೈರೇಗೌಡ. ಗಿಡ ನೆಡುವ ಕಾರ್ಯಕ್ರಮ ಇತ್ತು, ನಾನು ಹುಟ್ಟೋಕೆ ಮುಂಚೆ ಇದೆ, ಆದ್ರೆ ಗಿಡದ ನೆಪದಲ್ಲಿ ಗುಣಿ ತೋಡುವಂತ ಕಾಸು ಕೊಳ್ಳೆ ಹೊಡೆದಿದ್ದೀರಾ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಗರಂ ಆಗಿದ್ದಾರೆ ಇವತ್ತು ಅಧಿಕಾರಿಗಳ ಮೇಲೆ. ಸಭೆಗೆ ಅಂಕಿ ಅಂಶ ಇಲ್ಲದೆ ಬರಿಗೈಲಿ ಬಂದಿದ್ದಂತ ಅಧಿಕಾರಿಗಳು ಕೆಲಸದಿಂದ ಅಮಾನತು ಮಾಡಿ ಅಂತ ಕೃಷ್ಣ ಬೈರೇಗೌಡ ಗರಂ ಆಗಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಸಚಿವರ ಸಭೆಗೆ ಕನಿಷ್ಠ ಅಂಕಿಅಂಶವೂ ಇಲ್ಲದೆ ಬಂದಿದ್ದೀರಾ? ಜಿಬಿಎ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇದ್ದಂತ ಸಭೆಯಲ್ಲಿ ಕೃಷ್ಣ ಬೈರೇಗೌಡ ಈ ರೀತಿಯಾಗಿ ಜಿಬಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅದರ ಜೊತೆಗೆ ಖಡಕ್ ಆಗಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಇನ್ನೆಷ್ಟಂತ ದುಡ್ಡನ್ನ ಕೊಳ್ಳೆ ಹೊಡಿತೀರಾ? ಮೊನ್ನೆ ಅಷ್ಟೇ ಇಲ್ಲಿ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ರು. ಗಿಡ ನೆಡುವಂತ ಕಾರ್ಯಕ್ರಮ ಇತ್ತು, ಸಸಿ ನೆಡುವಂತ ಕಾರ್ಯಕ್ರಮ ಇತ್ತು ಬೆಂಗಳೂರಲ್ಲಿ. ಆ ಸಂದರ್ಭದಲ್ಲಿ ಗಿಡ ನೆಟ್ಟಿಲ್ಲ, ಕೇವಲ ಗಿಡಗಳನ್ನ ಇಟ್ಟು ವಾಪಸ್ ಅಲ್ಲಿಂದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಾಕಿ ವಾಪಸ್ ಬಂದಿದ್ದಾರೆ ಅನ್ನುವಂತ ಒಂದು ನಿರ್ಲಕ್ಷ್ಯ, ಇದೆಲ್ಲವೂ ಕೂಡ ಗಮನ ಕೊಟ್ಟಿರುವಂತಹ ಕೃಷ್ಣ ಬೈರೇಗೌಡ ಅವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಈ ರೀತಿಯಾಗಿ ಸಭೆಯಲ್ಲಿ ಎಲ್ಲಾ ಜಿಬಿ ಅಧಿಕಾರಿಗಳಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಹಿಗ್ಗಾಮುಗ್ಗ ಗರಂ ಆಗಿದ್ದಾರೆ. ಇಲ್ಲಿ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದೀರಾ ಅಂತಂದ್ರೆ ಅಂಕಿಅಂಶಗಳು ತರಬೇಕು, ಅದು ಬೇಸಿಕ್ ಸೆನ್ಸ್. ಅವೆಲ್ಲವೂ ಕೂಡ ಒಂದು ಅಂಕಿಅಂಶ ತಂದಿಲ್ಲ, ಏನಿಲ್ಲ, ಬರಿಗೈಯಲ್ಲಿ ಬಂದಿದ್ದೀರಾ, ಮತ್ತೆ ಏನಕ್ಕೆ ನೀವೆಲ್ಲ ಕೆಲಸದಿಂದ ಅಮಾನತು ಮಾಡಿ ಇವರಿಗೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಸಭೆಯಲ್ಲಿ ಇವತ್ತು. ಹೀಗೆ ಜಿಬಿಎಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಜಿಬಿಎ ಸಿಬ್ಬಂದಿ ಇರ್ಬೋದು ಅಥವಾ ಜಿಬಿಎ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಕೇವಲ ನೀವು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡೋದು ಬಿಟ್ಟು ಮತ್ತೇನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಈಗ ಪ್ರಶ್ನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಹೀಗೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಎಲ್ಲಾ ದಾಖಲೆಗಳನ್ನ ಕೇಳಿದ್ದಾರೆ. ಯಾವುದೇ ಅಂಕಿಅಂಶವನ್ನ ತಂದಿರಲಿಲ್ಲ ಜಿಬಿ ಅಧಿಕಾರಿಗಳು. ಅದರ ಜೊತೆಗೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಹೀಗೆ ಸಸಿ ನೆಡುವಂತ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಸಿಎಂ ಒಂದು ಸಸಿ ನೆಟ್ಟಿದ್ರು. ಆದ್ರೆ ಸಿಎಂ ಇರುವಂತ ಮುಂಭಾಗದಲ್ಲಿ ಮಾತ್ರ ಗಿಡಗಳನ್ನ ಸಸಿಗಳನ್ನ ಇಟ್ಟಿರ್ತಾರೆ, ನೆಟ್ತಾರೆ. ಅದರ ಅಕ್ಕಪಕ್ಕ ಅಥವಾ ಬೇರೆ ಜಾಗಗಳಲ್ಲಿ ಎಲ್ಲವೂ ಕೂಡ ಹಾಗೆ ಬಿಸಾಕಿ ಹೋಗಿದ್ರು. ಅದನ್ನ ಯಾರು ಹೇಳೋರು ಕೇಳೋರು ಇರಲಿಲ್ಲ. ಇದೆಲ್ಲವೂ ಕೂಡ ಗಮನಿಸಿರುವಂತಹ ಕೃಷ್ಣ ಬೈರೇಗೌಡ ಈಗ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಹಿಗ್ಗಾಮುಗ್ಗ ಬೈದಿದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಹೀಗೆ ಇದೀಗ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೋಗಿ ಒಂದಷ್ಟು ಸಸಿಗಳನ್ನ ಗಿಡಗಳನ್ನ ನೆಟ್ಟಿದ್ರು. ಆದ್ರೆ ಕೇವಲ ಸಿಎಂ ಮುಂದಗಡೆ ಇರುವಂತಹ ಗಿಡಗಳು ಅಥವಾ ಸಸಿಗಳು ಮಾತ್ರ ಅಲ್ಲಿ ನೆಟ್ಟುಬಿಟ್ಟು ವಾಪಸ್ ಎಲ್ಲರೂ ಹೋಗ್ಬಿಟ್ರು. ಆದ್ರೆ ಇಲ್ಲಿ ಒಂದು ಸಸಿ ಕೂಡ ನೆಟ್ಟಿಲ್ಲ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಎಲ್ಲಂದ್ರೆ ಅಲ್ಲಿ ಎಲ್ಲವೂ ಕೂಡ ಬಿಸಾಕಿ ಹಾಗೆ ಆ ಸಿಬ್ಬಂದಿಯವರು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಕೇವಲ ಸಿಎಂ ಮುಂದೆ ನಾಟಕ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೆಲ್ಲವೂ ಕೂಡ ಕೃಷ್ಣ ಬೈರೇಗೌಡ ಅವರು ಗಮನಿಸಿದ್ದಾರೆ. ಗಮನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದಿದ್ದಂತ ಹಣ ಕೂಡ ಲೂಟಿ ಮಾಡಿದ್ದೀರಾ, ಇದರಲ್ಲೂ ಕೂಡ ಹಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಯಾವುದೇ ಅಂಕಿಅಂಶ ಇಲ್ಲ, ಬೇಸಿಕ್ ಸೆನ್ಸ್ ಇಲ್ಲ, ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವೆಲ್ಲ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗೆ ಆ ಗಿಡಗಳು ಅಥವಾ ಸಸ್ಯಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಬಂದ್ರು ಸುಮ್ಮನೆ ಎರಡು ಫೋಟೋಗೋಸ್ಕರ ಅಥವಾ ಒಂದು ವಿಡಿಯೋಗೋಸ್ಕರ ಸಿಎಂ ಮುಂದೆ ನಾಟಕ ಮಾಡಿ ಒಂದು ಎರಡು ಸಸಿಗಳನ್ನ ನೆಟ್ಟಿದ್ರು. ಅದಾದ್ಮೇಲೆ ಎಲ್ಲವೂ ಕೂಡ ಬಿಸಾಕ್ಬಿಟ್ಟು ಹೋದ್ರು ಅಷ್ಟೇ. ಇಷ್ಟೇ ಆಗಿದ್ದು ಆವತ್ತಿನ ಆ ಒಂದು ಆಚರಣೆ ಕಾರ್ಯಕ್ರಮ. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಗಮನಿಸಿದ್ದಾರೆ ನಗರಾಭಿವೃದ್ಧಿ ಸಚಿವರು. ಹಾಗಾಗಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸಭೆಯಲ್ಲಿ ಎಲ್ಲ ಅಂಕಿಅಂಶ ಕೇಳಿದ್ದಾರೆ. ಜೊತೆಗೆ ಇದರಲ್ಲೂ ಕೂಡ ಇನ್ನೆಷ್ಟು ತಾನೇ ನೀವು ದುಡ್ಡನ್ನ ಕೊಳ್ಳೆ ಹೊಡೆದು ತಿಂತೀರಾ ಅಂತ ಹೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಜಿಬಿಎ ಅಂತಂದ್ರೆ ಈ ಹಿಂದೆಯೂ ಕೂಡ ಬಹಳಷ್ಟು ಹಗರಣ ನಡೆಯೋದು ಅಥವಾ ಅಲ್ಲೆಲ್ಲೋ ದುಡ್ಡು ತಿನ್ನೋದು, ಯಾವುದೋ ಟೆಂಡರ್ ಕರೀತಾರೆ, ಅದೆಲ್ಲೋ ದುಡ್ಡು ಹೋಗುತ್ತೆ, ಅದು ಯಾರ್ದೋ ಹೆಸರಿರುತ್ತೆ, ಯಾರ್ದೋ ದುಡ್ಡು ತಿಂತಾರೆ, ಹೀಗೆ ಆಗ್ತಾ ಇರುತ್ತೆ. ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ?
BBMP, BMP ಇಂದ BMP ಆಯ್ತು, BBMP ಇಂದ ಈಗ GBA ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು, ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮತ್ತೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ. ಒಂದು ಟ್ರೀ ಪ್ಲಾಂಟಿಂಗ್ ಗೆ ನೀವು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ಅಲ್ಲಿ ನಿಜವಾಗಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸರ್ವೈವಲ್ ಆಗ್ತಾ ಇದೆ? ನಾನು ನೋಡಿದಂಗೆ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ನಾನು ಕರೀಗೌಡರು ಝೋನಲ್ ಕಮಿಷನರ್ ಇದ್ದಾಗ ನಾನು ಕಾನ್ಸ್ಟಿಟ್ಯೂನ್ಸಿ ಎಕ್ಸರ್ಸೈಸ್ ಮಾಡಿದೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ. ಅದರಲ್ಲಿ ಗುಡಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ,